ಬಡಗಲ್ಪುರ ನಾಗೇಂದ್ರ ಅವರು ಇದ್ದಾರೆ. ನಾಗೇಂದ್ರ ಅವರೇ, ಯಾರು ಏನೇ ಹೇಳಿದ್ರು, ರಾಜಕಾರಣಿಗಳು ಏನೇ ಮಾತಾಡಿದ್ರು, ವಾಸ್ತವದಲ್ಲಿ ಭೂಮಿಯಲ್ಲಿ ಅನುಭವಿಸೋರು ರೈತರು. ಬರ ಅಂತ ಹೇಳಿ ಇವಾಗ ಸರ್ಕಾರಕ್ಕೆ ಬಾಯಿ ಬಂದಿದೆ. ಈಗ ಬರದ ಬಗ್ಗೆ ಮಾತಾಡಕ್ಕೆ ಇಷ್ಟು ತಾಲೂಕುಗಳಲ್ಲಿ ಬರ ಇದೆ, ನಾವ್ ಇನ್ನೂ ಘೋಷಣೆ ಮಾಡಬೇಕು, ಮಾಡ್ತೀವಿ, ವಸ್ತುನಿಷ್ಠ ನೋಡ್ಬೇಕು, ಎಲ್ಲ ಕತೆ ಇವಾಗ ಹೇಳ್ತಿದ್ದಾರೆ. ಸೊ ನೀವ್ ಏನ್ ಹೇಳ್ತೀರಿ ಸರ್? ರೈತರಾಗಿ, ರೈತ ಮುಖಂಡರಾಗಿ ರೈತರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ನೋಡಿದಿರಿ ಪ್ರತಿದಿನ ರೈತರು ಏನ್ ಸಮಸ್ಯೆನ ರಾಜ್ಯದಲ್ಲಿ ಅನುಭವಿಸ್ತಿದ್ದಾರೆ ಅಂತ ಹೇಳಿ ಏನ್ ಹೇಳ್ತೀರಿ? ನೋಡಿ, ಆಡಳಿತ ಮಾಡೋರಿಗೆ ಒಂದು ಕಾಮನ್ ಸೆನ್ಸ್ ಇರಬೇಕು, ಒಂದು ಹ್ಯೂಮನ್ ಸೆನ್ಸ್ ಇರಬೇಕು. ಕಮಗೇನ್ ಸರ್ ಇನ್ನೊಂದ್ಸಲಿ ಹೇಳಿ ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ. ಕಾಮನ್ ಸೆನ್ಸ್ ಒಂದು, ಇನ್ನೊಂದು ಯಾವ ಸೆನ್ಸು ಸರ್? ಹ್ಯೂಮನ್ ಸೆನ್ಸ್. ಹ್ಯೂಮನ್ ಸೆನ್ಸ್, ರೈಟ್ ಸರ್, ಹೇಳಿ ಸರ್. ಮನುಷ್ಯತ್ವ. ಈಗ ಅವ್ರಿಗೆ ಏನಾಗಿದೆ, ಕಳೆದ ಫೆಬ್ರವರಿ ತಿಂಗಳಲ್ಲೇ ಮಳೆ ಕೊರತೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಕೊಟ್ಟಿದೆ. ಬರದ ಛಾಯೆ ಮೂಡುತ್ತೆ ಅನ್ನೋದು ವಾತಾವರಣ ಮತ್ತು ಎಲ್ಲರೂ ಕೂಡ ತಜ್ಞರು ಹೇಳ್ತಾ ಬಂದಿದ್ದಾರೆ. ಮಾಧ್ಯಮಗಳಲ್ಲೂ ಕೂಡ ಈ ಸರಿ ಬರುತ್ತೆ ಅನ್ನೋಂಥದ್ದು ಭಾಳಷ್ಟು ಅದನ್ನು ಬಿಂಬಿಸಿದ್ದಾವೆ. ನಾವು ಫೆಬ್ರವರಿ ತಿಂಗಳಲ್ಲೇ ಪತ್ರ ಬರೆದಿದ್ದೆವು ಕರ್ನಾಟಕ ರಾಜ್ಯ ರೈತ ಸಂಘ. ಈ ವರ್ಷ ಬರುತ್ತೆ, ನೀವು ಬರ ಬಂದ ಮೇಲೆ ಅಧ್ಯಯನ ಮಾಡೋದು, ಆಮೇಲೆ ಕೇಂದ್ರದ ಅಧ್ಯಯನ ಮಾಡೋದು, ತದನಂತರ ಬರ ಅಂತ ಘೋಷಣೆ ಮಾಡೋದು, ಈ ಪದ್ಧತಿಗೆ ತಿಲಾಂಜಲಿ ಇಡಿ. ಈಗಲಿಂದನೇ ಎಲ್ಲ ರೀತಿ ಸಮಾರೋಪಾದಿಯಲ್ಲಿ ಬರವನ್ನು ಹಿಮ್ಮೆಡ್ಸೋಕ್ಕೆ ಮತ್ತು ಎದುರಿಸೋಕ್ಕೆ ಸಜ್ಜಾಗಬೇಕು. ಎಲ್ಲ ರೀತಿಯೂ ಸಕಲ ಸಿದ್ಧತೆ ಮಾಡ್ಕೊಳ್ಬೇಕು ರಾಜ್ಯ ಸರ್ಕಾರ ತಾನೇ ಸ್ವತಃ ಅನ್ನೋದನ್ನ ಒತ್ತಾಯ ಮಾಡಿದ್ದು. ಇನ್ನೂ ಕೂಡ ಬರ ಡಿಕ್ಲೇರ್ ಮಾಡಿಲ್ಲ ಇವರು. ಅದು ಟೆಕ್ನಿಕಲಿ ಪ್ರಾಬ್ಲಮ್ ಇದೆ. NDRF ನೀತಿ ಮತ್ತು SDRF ನೀತಿ. ಕೇಂದ್ರ ಸರ್ಕಾರ ಅದರದ್ದು ಮಾನದಂಡದಲ್ಲೇ ಬರ ಅಂತ ಇದ್ದರೆ ಇಷ್ಟು ಬಿಡುಗಡೆ ಮಾಡ್ತೀವಿ, ಪರಿಹಾರ ಇಲ್ಲ ಅಂತಾರೆ. ಇವುಗಳು ಓಬಿರಾಯಿನ ಕಾಲದ ಪದ್ಧತಿಗಳು. SDRF ಮತ್ತು NDRF ನೀತಿಗಳು ಇದನ್ನು ಬದಲಾಯಿಸ್ತೇ ಹೊರತು ಇದಾಗಲ್ಲ. ಈಗ ಪುನಃ ಹೋಗಿ ಇವ್ರು ಎಷ್ಟೇ ಕೊಟ್ಟರು ಕೇಂದ್ರ ಸರ್ಕಾರ ಬಂದು ಅಧ್ಯಯನ ಮಾಡಿ ಬರ ಅಂತೇಳಿ ಆಮೇಲೆ ಇವ್ರು ಡಿಮಾಂಡ್ ಇಟ್ಟು ಅವ್ರ ಪರಿಹಾರ ಬಿಡುಗಡೆ ಅಷ್ಟೊತ್ತಿಗೆ ರೈತರ ಕತೆ ಅಧೋಗತಿ ಸರ್. ರೈತರು ಈಗಾಗಲೇ ಗುಳೆ ಹೋಗಿದ್ದಾರೆ. ಈಗಾಗಲೇ ಜಾನುವಾರಿಗೆ ನೇವಿಲ್ಲ, ಅಂತರ್ಜಲ ಕುಗ್ಗಿದೆ, ತೋಟಗಾರಿಕೆ ಫಸಲು ಒಣಗ್ತಾ ಇದೆ. ಈಗ ಹಾಕಿರೋ ಸಣ್ಣ ಬಿತ್ತನೆ ಬೀಜ ಅಷ್ಟು ಮೋಡ ಬಂದ ಮೇಲೆ ಒಂದು ಸ್ವಲ್ಪ ಮಳೆ ಬಿದ್ದ ಮೇಲೆ ನೋಡಿದ್ರೆ ಬಿತ್ತನೆ ಮಾಡಿದ್ರೆ ಆ ಬಿತ್ತೆಗಳೆಲ್ಲ ಮೊಳಕೆ ಹೊಡೆದೇ ಕಾಯ್ತಾ ಇದ್ದಾವೆ. ಇವಕ್ಕೀಗ ಆಡಳಿತವ್ರಿಗೆ ಯಾರು ಇವ್ರಿಗೆ ಆಡಳಿತ ನಡೆಸೋ ಜ್ಞಾನ ಕೊಟ್ಟಿದ್ದಾರೋ, ಯಾವ ಕಾನೂನು ರೂಪಿಸೋಕೆ ಕೇಳ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ವಾಸ್ತವದಲ್ಲಿ ಕಷ್ಟ ಇರೋದು ಆಗಲೇ ಗೊತ್ತಿದ್ದ ಮೇಲೆ ಇವ್ರು ಮುಂದುವರಿಬೇಕಾಯ್ತು ಸಮಾರೋಪಾದಿಯಲ್ಲಿ ಅದು ಎದುರಿಸೋಕ್ಕೆ. ಇನ್ನೂ ಕೂಡ ನಮ್ಮ ಮಂತ್ರಿಯವರು, ರೆವಿನ್ಯೂ ಮಂತ್ರಿಯವರು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಳ್ತೀವಿ, ಕೇಂದ್ರಕ್ಕೆ ಹೋಗ್ತೀವಿ ಅಂತಾರೆ. ಕೇಂದ್ರ ಬರೋದು ಇನ್ನು 15-20 ದಿನ ಆಯಿತು. ಅಷ್ಟರೊಳಗೆ ಬರ ಮುಕ್ತಿ ಆಗಿರುತ್ತೆ, ರೈತರ ಬದುಕೇ ನಾಶ ಆಗಿರುತ್ತೆ. ಇದು ಪರಿಸ್ಥಿತಿ ಇರೋದು ಕರ್ನಾಟಕದಲ್ಲಿ. ನಟರಾಜ್ ಗೌಡ ಇಲ್ಲ ಸರ್, ಈಗ ತಾವು ಹೇಳಿದ್ರಿ ಕೇಂದ್ರ ಸರ್ಕಾರದ ಮಾನದಂಡ ಪ್ರಕಾರ ಅಂತೇಳಿ. ನಾವು ಕೇಂದ್ರ ಸರ್ಕಾರ ಅದು 2020 ಗೈಡ್ಲೈನ್ಸ್ ಪ್ರಕಾರ ಟ್ರಿಗರ್ 1 ಅಡಿಯಲ್ಲಿ 134 ತಾಲೂಕುಗಳು ಬರ ಪೀಡಿತ ಅಂತ ಹೇಳಿದವ. ಆದ್ರ ಅದನ್ನ 101ಕ್ಕೆ ತಂದ್ರಲ್ಲ, ಯಾರು ವೈಫಲ್ಯ ಹಂಗಾದ್ರೆ? ಹೀಗಾಗಿ ಇವರು ಆ ಗೈಡ್ಲೈನ್ಸ್ ಅನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾತಾಡ್ತೀನಿ ಸರ್, ಒಂದೇ ನಿಮಿಷ. ನಟರಾಜ್ ಗೌಡ್ರೆ, ನನಗೆ 2 ಪ್ರಶ್ನೆಗಳು ನಿಮ್ಮ ಹತ್ರ. ನಟರಾಜ್ ಗೌಡ್ರೆ, ಒಂದು, ಈ ಯುದ್ಧದ ಸಂದರ್ಭದಲ್ಲಿ ನೀವೆಲ್ಲ ಹೇಳ್ತಾ ಇದ್ರಿ, ಅಷ್ಟೊಂದು ದೇಶದ ಜೊತೆಗೆ ಮೋದಿ ಹೋಗ್ತಾ ಇದ್ರು, ಶೇಕ್ ಹ್ಯಾಂಡ್ ಮಾಡ್ತಾ ಇದ್ರು, ಮೆಲೋಡಿ ಕೊಟ್ಬಿಟ್ಟು ಮೆಲೋನಿ ಜೊತೆ ಮಾತಾಡ್ತಾ ಇದ್ರು, ಫೋಟೋ ಶೂಟ್ ಮಾಡಿದ್ರು, ಎಲ್ಲ ಮಾಡ್ತಾ ಇದ್ರು. ಅವ್ರಿಗೆ ಪರಿಸ್ಥಿತಿ ಗೊತ್ತಾಗ್ಲಿಲ್ವಾ? ಮೊದಲೇ ಸ್ಟಾಕ್ ಇಟ್ಕೋಬೇಕು ಅಂತ ಗೊತ್ತಾಗ್ಲಿಲ್ವಾ ಅಂತೆಲ್ಲ ನೀವುಗಳು ಹೇಳ್ತಾ ಇದ್ರಿ. ಸಾರ್ವಜನಿಕರು ಹೇಳ್ತಾ ಇದ್ರು, ನೀವುಗಳಂತೂ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ರಿ. ಅದೇ ಸೇಮ್ ಪ್ರಶ್ನೆ, ಸ್ವಲ್ಪ ಟಾಪಿಕ್ ಚೇಂಜ್ ಮಾಡ್ತೀನಿ ನಟರಾಜ್ ಗೌಡ್ರೆ. ಹವಾಮಾನ ಇಲಾಖೆಗಳು ಅಥವಾ ಮಾಧ್ಯಮಗಳಲ್ಲಿ ಈ ತರ ಬರ ಬರಬಹುದು, ಈ ತರ ಬರ ಪರಿಸ್ಥಿತಿ ಇದೆ ಅಂತ ದ ಸೇಮ್ DK ಶಿವಕುಮಾರ್ ಹ್ಯಾಸ್ ಬಿನ್ ಟೋಲ್ಡ್ ಸೋ ಮೆನಿ ಟೈಮ್ಸ್ ಬರ ಇದೆ ಈ ಸಲ ರಾಜ್ಯದಲ್ಲಿ ಅಂತ ಹೇಳುವಾಗ, ನಿಮ್ಗೆ ಮುಂಜಾಗ್ರತೆ ಕ್ರಮ ತಗೋಬೇಕು, ಮುಂದಾಲೋಚನೆ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ ನಿಮ್ ಸರ್ಕಾರಕ್ಕೆ ಯಾರಿಗೂನುವೆ? ಓಕೆ ಸಿಂಧೂರ್ ಅವರೇ, ಈಗ ಒಂದು ಅದಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ಮಾಹಿತಿ ಕೊಡ್ತೀನಿ ನಾನು. ಬೆಳಗಾವಿನಲ್ಲಿ ಯಾವ ತಾಲೂಕನ್ನು ಬರ ಅಂತ ಘೋಷಣೆ ಮಾಡಿಲ್ಲ, ಅದು ಪಟ್ಟಿಯಲಿಲ್ಲ, ಆತರ ಹೇಳಿದ್ರಲ್ಲ. ಬೆಳಗಾವಿನಲ್ಲಿ 400 ಮಿಲಿಮೀಟರ್ ಕಳೆದ 60 ದಿನಗಳಲ್ಲಿ ಮಳೆ ಆಗಿದೆ. ಆಮೇಲೆ ಅಲ್ಲಿ ಸಾಧಾರಣ ಮಳೆಗಿಂತ, ಕಳೆದ ವರ್ಷದ ಮಳೆಗಿಂತ ಈ ವರ್ಷ ಏನ್ ಕಡಿಮೆ ಆಗಿಲ್ಲ. 7% ಕಡಿಮೆ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಬರೋದು. ಅದು ಕೇವಲ 3 ತಾಲೂಕುಗಳಲ್ಲಿ. ಅದನ್ನ ಅಲ್ಲಿನ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಅದನ್ನ ಗಮನ ಕೊಡುತ್ತೆ. ಆಮೇಲೆ ಅದರ ಯಾವ್ದು ಚಿಂತೆ ಪಡಬೇಕಾದಿಲ್ಲ. ಎಲ್ಲೆಲ್ಲಿ ಅಗತ್ಯ ಇದೆ ಅದನ್ನ ಖಂಡಿತವಾಗಿ ಅದನ್ನ ಆಡ್ ಮಾಡ್ಕೊಳ್ಳೋಕೆ ಪ್ರತಿಯೊಂದು ಅಗತ್ಯ ಇದೆ, ಮತ್ತೆ ಪ್ರತಿಯೊಂದು ಅವಕಾಶಗಳು ಕೂಡ ಇದೆ. ಎಲ್ಲಿ ತಾಲೂಕಲ್ಲಿ ಮತ್ತೆ ಅದನ್ನ ಬರ ಆಡ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂತಾರೆ ರಾಜ್ಯ ಸರ್ಕಾರ. ಯಾವ ತಾಲೂಕಿನ ರೈತರಿಗೂ ಕೂಡ ತೊಂದರೆ ಆಗದಂಗೆ ನೋಡ್ಕೊತದೆ. ಒಂದು ನಮ್ಗೆ ಈ ಕರೆಕ್ಟ್ ಆಗಿ ನಮ್ಮ ರೈತ ಮುಖಂಡರು ಕರೆಕ್ಟ್ ಆಗಿರೋದು. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ರೈತ ಮುಖಂಡರಿಗೆ ಹೋಗಿ ನಟರಾಜ್ ಗೌಡ್ರೆ ಪ್ಲೀಸ್. ಅದನ್ನೇ ನಿಮ್ಮ ಮಾತು ಅವ್ರ ಮಾತು ಅದೇ ಇರ್ತೀರಿ. ಅದನ್ನೇ ಅವರು
ಫೆಬ್ರವರಿನಲ್ಲೇ ನಾವು ಹವಾಮಾನ ಇಲಾಖೆ ಇತ್ತು, ನಾವು ಪತ್ರ ಬರೆದಿದ್ದು ಅಂತ. ಮಾರ್ಚ್ ಅಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಾರ್ಚ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು, ಎಲ್ಲಾ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಗಳನ್ನ ಮಾಡಿದ್ರು. ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳ ಮೀಟಿಂಗ್ ಗಳನ್ನ ಮಾಡಿ ಆ ಸಮಯದಲ್ಲಿ ಹೇಳಿದ್ರು, ಮುಂದೆ ಮಳೆಯ ಕೊರತೆ ಆಗಬಹುದು, ಯಾವುದೇ ಕಾರಣಕ್ಕೆ ಯಾರಿಗೂ ಯಾವ ಒಬ್ಬ ರೈತರಿಗೂ ತೊಂದರೆ ಆಗದಂಗೆ ನೀವು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳಿ. ಆ ಸಮಯದಲ್ಲೇ ಯಾವ ರೀತಿಯಾಗಿ ಆರ್ಥಿಕತೆ ಎಲ್ಲೂ ತೊಂದರೆ ಆಗಬಾರದು, ಹಣಕಾಸಿನ ವಿಷಯದಲ್ಲಿ ನೀವು ನೀರು, ಮೇವು, ಬಿತ್ತನೆ ಬೀಜ, ರಸಗೊಬ್ಬರ ಅಥವಾ ಆಲ್ಟರ್ನೇಟಿವ್ ಬೆಳೆಗೆ ಏನ್ ಬೇಕಾಗ್ತದೆ ಅದೆಲ್ಲವನ್ನು ನೀವು ರೆಡಿ ಆಗಿರ್ಬೇಕು ಅಂತ ಹೇಳಿ ಅವಾಗ್ಲೇ ಮಾರ್ಚ್ ಅಲ್ಲಿ ಮೀಟಿಂಗ್ ಆದದ್ದು. ನಂತರ ಏಪ್ರಿಲ್ ಅಲ್ಲಿ ಮತ್ತೆ ಮೇನಲ್ಲಿ ಸ್ವಲ್ಪ ಮಳೆ ಬಂತು. ನಾವು ಅವಾಗ ಮಳೆ ಬರಬಹುದು ಅನ್ಕೊಂಡ್ವಿ, ಬಟ್ ಜೂನ್ ಅಲ್ಲಿ ಮಳೆ ಬರ್ಲಿಲ್ಲ, ಜುಲೈನಲ್ಲಿ ಮಳೆ ಬರ್ಲಿಲ್ಲ. ಆ ಸಮಯದಲ್ಲೂ ಕೂಡ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿ ಎಲ್ಲಾ ಜಿಲ್ಲಾಡಳಿತಕ್ಕೆ, ಎಲ್ಲಾ ತಾಲೂಕು ಆಡಳಿತಕ್ಕೆ ಹಣವನ್ನ ಬಿಡುಗಡೆ ಮಾಡಿ, ಇಷ್ಟು ಹಣವನ್ನ ನಿಗದಿ ಮಾಡಿ ಇಟ್ಟುಕೊಂಡಿರ್ರಿ. ಎಲ್ಲರೂ ಕುಡಿಯೋ ನೀರು ಕೊರತೆ ಆದ್ರೆ ಅದನ್ನ ನೀವು ನೀರು ಪೂರೈಸಬೇಕು. ಎಲ್ಲಾರು ಮೇವಿನ ಕೊರತೆ ಆದ್ರೆ ಜಾನುವಾರುಗಳಿಗೆ ಅದು ಮೇವನ್ನ ಪೂರೈಸಬೇಕು. ಎಲ್ಲಾದ್ರೂ ಕುಡಿಯೋ ನೀರು ಕೊರತೆ ಆದ್ರೆ ಅದನ್ನು ಪೂರೈಸಬೇಕು. ಎಲ್ಲಾ ರೀತಿಯ ಆಲ್ಟರ್ನೇಟಿವ್ ಬೆಳೆ, ರಸಗೊಬ್ಬರ, ಬಿತ್ತನೆ ಬೀಜ ಎಲ್ಲವನ್ನು ತಯಾರು ಮಾಡಿ ಇಟ್ಕೊಂಡಿರಿ ಅಂತ ಹೇಳಿ ಹಣವನ್ನ ಬಿಡುಗಡೆ ಮಾಡಿ ಅವಾಗ್ಲೇ ಸೂಚನೆ ಕೊಟ್ಟಿದ್ರು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲೂ ಕೂಡ ಅದನ್ನೇ ಮುಂದುವರಿಸಿ ಎಲ್ಲಾ ಅಂದ್ರೆ ನಟರಾಜ್ ಗೌಡ್ರೆ, ನಿಮ್ಮ ಲೆಕ್ಕದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಮಾಡ್ತಾ ಇದಾರೆ. ಎಲ್ಲರೂ ನಾನು ಇವತ್ತು ನಟರಾಜ್ ಗೌಡ್ರೆ, ನಾನು ನಿಮ್ಗೆ ಸಾಕ್ಷಿ ಸಮೇತ ಕೊಡ್ತೀನಿ. ಪ್ರೋಗ್ರಾಮ್ ಮುಗಿದ ನಂತರ ಬೇಕಾದ್ರೆ ನಾನು ನಿಮಗೆ ವಾಟ್ಸ್ಆಪ್ ಮಾಡ್ತೀನಿ. ಎಷ್ಟೋ ಭಾಗದಲ್ಲಿ ನೀರಿಲ್ಲ. ಉತ್ತರ ಕರ್ನಾಟಕದ ಎಷ್ಟೋ ಭಾಗದಲ್ಲಿ, ಐ ಆಮ್ ನಾಟ್ ಟೆಲಿಂಗ್ ಫಾರ್ ಅಗ್ರಿಕಲ್ಚರ್ ನಟರಾಜ್ ಗೌಡ್ರೆ, ಕುಡಿಯಕ್ ನೀರಿಲ್ಲ ನಟರಾಜ್ ಗೌಡ್ರೆ. ಒಂದು ಟ್ಯಾಂಕ್ 100-200 ಮನೆಗೆ ಒಂದು ಟ್ಯಾಂಕ್ ನೀರ್ ಕಳಿಸ್ತಾರೆ. ಒಂದು ಟ್ಯಾಂಕ್ ನೀರ್ ಕಳಿಸ್ಬೇಕಂದ್ರೂ ಜನ ಕಣ್ಣೀರ್ ಹಾಕೊಂಡ್ ಬೇಡ್ಕೋಬೇಕು. ಈರಣ್ಣವ್ರೆ ಹೇಳಿ, ನಾನು ಹೇಳ್ತಿರೋದು ವಾಸ್ತವ ಇದೆಯೋ ಇಲ್ವೋ? ಸಿಂಧೂರ್ ಅವರೇ, ನಿಮ್ಗೆ ಭಾರತೀಯ ಜನತಾ ಪಾರ್ಟಿ ಕೂಡ ಬರ ಅಧ್ಯಯನ ತಂಡವನ್ನ ಕಳಿಸಿಕೊಟ್ಟಿತ್ತು. ಇನ್ನು ಕೊರತೆ ಇದೆ ಅಂದ್ರೆ ಖಂಡಿತವಾಗಿ ಅದನ್ನ ಇನ್ಕ್ರೀಸ್ ಬೀದರಲ್ಲೇ ಇತ್ತು ನಟರಾಜ್ ಗೌಡ್ರೆ. ಇವತ್ತು ನಾನು ಆನೆಸ್ಟ್ ಆಗಿ ಓಪನ್ ಆಗಿ ಹೇಳ್ತಿದ್ದೀನಿ ಹೇಳಿ. ಬೀದರ್ನ ಒಂದು ಗ್ರಾಮದಲ್ಲೇ ಇತ್ತು. ನಾನು ಸ್ವತಃ ಈಶ್ವರ್ ಖಂಡ್ರೆ ಅವ್ರ ಪಿ ಎಗ್ ಮಾತಾಡಿದೀನಿ ನಟರಾಜ್ ಗೌಡ್ರೆ ಈ ವಿಚಾರವಾಗಿ. ಧನ್ಯವಾದಗಳು ಸಿಂಧೂರ್ ಅವರೇ, ನಿಮ್ಮ ಕಾಳಜಿ ವಿರೋಧ ಪಕ್ಷವಾಗಿ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದ್ರೆ ನಾನು ಒಂದ್ ಮಾತು ಹೇಳ್ತೀನಿ, ಅಲ್ಲ, ಅಭಿನಂದನೆ ಪ್ರಶ್ನೆ ಅಲ್ಲ ನಟರಾಜ್ ಗೌಡ್ರೆ, ಇಟ್ ಇಸ್ ಅ ಬೇಸಿಕ್ ಸೆನ್ಸ್ ನಟರಾಜ್ ಗೌಡ್ರೆ. ಈಗ ಆಯ್ತು, ನೀವು ಮಾತಿಗೆ ಹಿಂಗೆ ಡಿವೈಡ್ ಮಾಡ್ದಂಗೆ ಒಬ್ಬ ರೈತ, ಒಬ್ಬ ನಾಗರಿಕರಿಗೆ ತೊಂದರೆ ಆಗಬಾರ್ದು, ಆ ರೀತಿಯಾಗಿ ಮುಂಜಾಗ್ರತೆಯನ್ನು ತೆಗೆದುಕೊಂಡಿದ್ದೀವಿ. ಅಕಸ್ಮಾತ್ ನೀವು ಹೇಳಿದ ಕರೆಕ್ಟ್ ಆತರ ಆಗಿದ್ರೆ ಅದನ್ನ ಖಂಡಿತವಾಗಿ ಇಮಿಡಿಯೇಟ್ ಆಗಿ ಅದನ್ನ ಕರೆಕ್ಷನ್ ಮಾಡಕ್ ಹೇಳ್ತೀವಿ, ಮತ್ತೆ ಅದನ್ನ ಮರುಕಳಿಸಬಾರ್ದು, ಅದನ್ನು ನಾವು ನೋಡ್ಕೋತೀವಿ. ಯಾಕಂದ್ರೆ ಗುಳೆ ಹೋದ್ರಲ್ಲ, ಈಗ ಗುಳೆ ಹೋಗೋದನ್ನ ತಡೆಯಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ ಹೇಳಿ? ನೋಡಿ, ಗುಳೆ ಹೋಗೋದಕ್ಕೆ ನೋಡಿ, ಈಗ ನಾವು ರೈತರಿಗೆ ಯಾವ ರೀತಿಯ ಕಾಂಪನ್ಸೇಷನ್ ಕೊಡಬೇಕು, ಬರ ಘೋಷಣೆ ಆದ ಮೇಲೆ ಅದನ್ನ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ, ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತೆ. ಸೆಪ್ಟೆಂಬರ್ ಮೊದಲ ವಾರನಾ? ಹೌದು, ಮುಂದಿನ ತಿಂಗಳು ಮೊದಲ ವಾರ. ನೋಟ್ ಮಾಡ್ಕೊಳ್ಳಿ ನಾಗೇಂದ್ರ ಅವರೇ, ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬರದ ದುಡ್ಡು ರಿಲೀಸ್ ಮಾಡುತ್ತಂತೆ ಸರ್ಕಾರ. ಮಾಡ್ತಾರೆ. ಯಾಕಂದ್ರೆ ಅದು SDRF ಕೆಲಸನೇ ಆ ರೀತಿ ನಟರಾಜ್ ಗೌಡ್ರೆ, ನೀವು ಜನದ ಮುಂದೆ ಹೇಳ್ತಾ ಇದೀರಾ ಸೆಪ್ಟೆಂಬರ್ ಮೊದಲ ವಾರ ಅಂತ ಮಾಡ್ತಾರೆ. ಆಮೇಲೆ ಎರಡನೇ ವಿಷಯ ಇನ್ನೊಂದೇನಂದ್ರೆ, ನಾವು ಕೇಂದ್ರ ಸರ್ಕಾರದ ಹಣ ಬರೋರು ಕಾಯೋದಿಲ್ಲ. ಅದನ್ನ ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಖಂಡಿತ ಕೊಡ್ಬೇಕಾಗ್ತದೆ. ಅವರ ಅಧಿಕಾರಿಗಳು ಬರ್ತಾರೆ, ಅದನ್ನ ನೋಡ್ತಾರೆ, ಅವ್ರು ಯಾವ ಫಾರ್ಮೆಟ್ ಅಲ್ಲಿ ಬೇಕೋ ಆ ಫಾರ್ಮೆಟ್ ಅಲ್ಲಿ ಕೊಡ್ತಾರೆ. ಅದನ್ನ ಒಂದು ವ್ಯವಸ್ಥೆ ಇದೆ. ಆದರೆ ರಾಜ್ಯದಲ್ಲಿ ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗದಂಗೆ ಸರ್ಕಾರ ಪ್ಲಾನು ಮಾಡಿದೆ, ಕೆಲಸನೂ ಮಾಡ್ತಾ ಇದೆ. ಪ್ಲಾನ್ ಏನು ಅಂತ ಹೇಳಿ ನಟರಾಜ್ ಗೌಡ್ರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಐತಾನೆ ಎಲ್ಲಾ ಜಿಲ್ಲಾಧಿಕಾರಿಗಳು ತೊಂದರೆ ಆಗೋಗಿದೆ ನಟರಾಜ್ ಗೌಡ್ರೆ. ನಾನ್ ಬೇಕಾದ್ರೆ ನೂರಾರು ರೈತರನ್ನ ನಿಮಗೆ ಕಳಿಸಬಲ್ಲೆ. ಹಣವನ್ನ ಬಿಡುಗಡೆ ಮಾಡಿ ಎಲ್ಲಾ ಜಿಲ್ಲಾಧಿಕಾರಿ ಎಲ್ಲರೂ ಹಣವನ್ನ ಬಿಡುಗಡೆ ಮಾಡಿ, ಯಾವುದೇ ಕುಡಿಯೋ ನೀರಿಗಾಗ್ಲಿ, ಬೇರೆ ಯಾವುದೇ ಬೆಳೆಗಾಗ್ಲಿ, ರಸಗೊಬ್ಬರಕ್ಕಾಗ್ಲಿ ಅಥವಾ ಜಾನುವಾರುಗಳಿಗೆ ಮೇವುಗಳಿಗಾಗ ತೊಂದರೆ ಆಗಬಾರದು ಅಂತ ಹೇಳಿ ಅದನ್ನ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇವತ್ತಿನ ತನಕ ರಾಜ್ಯ ಸರ್ಕಾರ ಒಂದೇ ₹1 ಕೂಡ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು ತಮ್ಮ ಗಮನಕ್ಕೆ ನಟರಾಜ್ ಗೌಡ್ರೆ. ಇವತ್ತಿನ ತನಕ ಒಂದೇ ₹1 ಒಂದು ನಿಮಿಷ ಹಣ ಬಿಡುಗಡೆಯಾಗಿದ್ರೆ ಖಂಡಿತ ಕ್ಷಮಿಸಿ, ನನ್ಗೇನು ಅಭ್ಯಂತರ ಇಲ್ಲ ನಿಮ್ಮ ಹತ್ರ ಕೇಳಕ್ಕೆ ನಟರಾಜ್ ಗೌಡ್ರೆ. ಪ್ಲೀಸ್ ಆ ಲಿಸ್ಟ್ ನ ಕಳಿಸ್ಕೊಡಿ ನನ್ಗೆ. ಖಂಡಿತವಾಗಿ ಈಗ ನಾನು ಹಣ ಬಿಡುಗಡೆ ಇದ್ರೆ ರೈತರ ಹಣ ಬಿಡುಗಡೆ ಆಗಿದೆ ಅಂತಲ್ಲ, ನಾನು ಜಿಲ್ಲಾಧಿಕಾರಿಯ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ನಟರಾಜ್ ಗೌಡ್ರೆ, ಆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಗುಳೆ ಹೋಗೋದನ್ನ ತಪ್ಸೋದಕ್ಕೋ ಅಥವಾ ರೈತರ ಪರಿಸ್ಥಿತಿಗೋ ಕುಡಿಯೋ ನೀರಿಗೋ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಪ್ಲೀಸ್ ನನಗೊಂದು ನಮ್ ಸಂಸ್ಥೆಗೊಂದು ಲಿಸ್ಟ್ ಕಳಿಸ್ಕೊಡಿ. ನಮಗೆ ಮಾಹಿತಿ ಸ್ವಲ್ಪ ಕೊರತೆ ಇದೆ. ಮಾಹಿತಿ ನಾವು ಸಂಗ್ರಹ ಮಾಡಿ ಕೊಡ್ತೀವಿ. ರೈತರ ಗುಳೆ ಹೋಗದಂಗೆ ತಡಿಲಿಕ್ಕೇನೆ ನಾವೆಲ್ಲ ಈ ನರೇಗಾ ಯೋಜನೆಗಳು ಇಂತ ಯೋಜನೆಗಳು ತಗೊಂಡ್ಬಂದಿರ್ತಕ್ಕಂಥದ್ದು ರೈತರಿಗೆ ಅನುಕೂಲ ಆಗಿ ಅದನ್ನ ಹೇಳಿ ನಟರಾಜ್ ಗೌಡ್ರೆ. ಆ ಯೋಜನೆಗಳ ಮುಖಾಂತರ ಮಾಡ್ತೀವಿ. ರೈತರು ಯಾರು ಗುಳೆ ಹೋಗೋ ಎಲ್ಲೆಲ್ಲಿ ನರೇಗಾದಲ್ಲ, ಎಲ್ಲೆಲ್ಲಿ ಇವಾಗ ಗುಳೆ ತಪ್ಸೋದಕ್ಕೆ ಏನೇನ್ ಕೆಲಸ ಮಾಡಿದಿರಿ ಹೇಳಿ ನನಗೆ. ಎಲ್ಲೆಲ್ಲಿ ವರ್ಕೌಟ್ ಮಾಡಿದಿರಿ ಅದು ಮಾಹಿತಿ ಕೊಡೋಣಂತೆ. ಅದು ಕಂದಾಯ ಇಲಾಖೆಯಿಂದ ನಿಮ್ಗೆ RDPR ಇಲಾಖೆಯಿಂದ ನಿಮ್ಗೆ ಮಾಹಿತಿಗಳು ತೆಗೆದುಕೊಳ್ಳೋಣ, ಅದ್ರೊಳಗೆ ಚಿಂತೆ ಇಲ್ಲ. ಆದ್ರೆ ಈಗ
ಈಗ ಏನು GB ರಾಮ್ಜಿ ಅಂತ ಏನಾಯ್ತು, ಗ್ರಾಮ್ಜಿ ಅಂತ ಏನಾಯ್ತು, ಆ ಸಮಯದಲ್ಲಿ ಈಗ ಸ್ವಲ್ಪ ಅದಕ್ಕೆ ಇಕಪ್ ಇದೆ. ಏನಂದ್ರೆ ಇನ್ನು ಎಲ್ಲರೂ ನೋಂದಣಿ ಮಾಡ್ಕೊತಾ ಇರೋದು, ಅದನ್ನ ಬೇರೆಯವರೆಲ್ಲರೂ ಅದಕ್ಕೆ ಎಷ್ಟು ದಿನ ನಟರಾಜ್ ಗೌಡ್ರೆ ದಿಸ್ ಕೆನಾಟ್ ಬಿ ರೀಸನ್. ನೀವು ಅದನ್ನ ವಿರೋಧ ಮಾಡಿದ್ರಲ್ಲ, VB ರಾಮ್ಜಿ ಬಂದು ಎಷ್ಟು ತಿಂಗಳಾಯ್ತು, ಹಿಂದೆ ನಾವು ರಾಜ್ಯ ಸರ್ಕಾರ ಎಷ್ಟು ಹಾಕೋದಿಲ್ಲ. ತಿಂಗಳಾಯ್ತು ನೀವು ಅದನ್ನೆಲ್ಲ ವಿರೋಧ ಮಾಡ್ಕೊಂತ ರಾಜಕಾರಣ ಮಾಡ್ಕೊಂತ ಕುಂತ್ರಿ ಹೊರತು ಅದನ್ನ ಜಾರಿಗೆ ತರಬೇಕನ್ನೋ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಹೀಗಾಗಿ ನೀವು ಹಿಂದುಳಿದಿದ್ರಿ. ಈಗ ಆಲ್ ರೈಟ್, ನಾಗೇಂದ್ರ ಅವರೇ, ಇವಾಗ ನಟರಾಜ್ ಗೌಡ್ರ ಇಷ್ಟು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಿ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಬರ ಎದುರಿಸೋದು ಅಂತಂದರೆ ಬರೀ 3 ಕಾಸಿನ ಪರಿಹಾರ ಕೊಟ್ಟರೆ ಅದು ಬರ ಎದುರಿಸ್ತು ಅಂತಲ್ಲ. ನಾನು ಅದನ್ನ ಹೇಳಿದೆ, SDRF ನೀತಿ, NDRF ನೀತಿ ಭಾಳ 1983ನೇ ಇಸ್ವಿಯಲ್ಲಿ ರೂಪಿಸಿರೋಂಥದ್ದು. ಓಬರಿಕಾಯಿ ನೀತಿ, 1 ಎಕರೆ ಬೆಳೆ ನಷ್ಟ ಆದರೆ 4,800 ರೂಪಾಯಿ ಕೊಡ್ತಾರೆ. ಬರೀ 4,800. ಆರ್ಟಿಕಲ್ಚರ್ ಆದ್ರೆ ಇಷ್ಟು, ವೆಟ್ಲ್ಯಾಂಡ್ ಆದ್ರೆ ಇಷ್ಟು ಅಂತ ಕೊಡ್ತಾರೆ. ಇದು ಒಂದು ಭಿಕ್ಷಾ ರೂಪದ ಪರಿಹಾರ. ಬರವನ್ನು ಎದುರಿಸಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಸಮಗ್ರ ನೀಲಿ ನಕ್ಷೆನ ಇಟ್ಕೋಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನ ಇರಬೇಕು. ಬರ ಬರುತ್ತೆ ಹೋಗುತ್ತೆ, ಆವಾಗ ಕೇಂದ್ರಕ್ಕೆ ಪತ್ರ ಬರಿತೀವಿ, ಅಲ್ಲಿ ಕುಡಿಯೋ ನೀರಿಗೆ ಮೇವಿಗೆ ಇಷ್ಟು ವ್ಯವಸ್ಥೆ ಮಾಡಿದ್ದೀವಿ, ರೈತರಿಗೆ ಇಷ್ಟು ಪರಿಹಾರ ಕೊಡ್ತೀವಿ, ಇಷ್ಟು ಭಾಗದ ಫಸ್ಟ್ ನಷ್ಟ ಆಗಿದೆ ಅನ್ನೋದು ಒಂಥರ ಮೆಕ್ಯಾನಿಕಲ್ಲು. ಅದು ನಿಜವಾಗಲೂ ಕೂಡ ರೈತರಿಗೆ ಸ್ಪಂದಿಸುವಂಥದ್ದೇ ಆಗಲಿ ಅಥವಾ ಬರ ಸಮಸ್ಯೆ ಎದುರಿಸೋ ಸಮಸ್ಯೆ ಅಂತಲ್ಲ. ಸಾಯಿನಾಥ್ ಹೇಳ್ತಿದ್ರು, ಒಂದು ಹೇಳ್ತೀವಿ, ಬರ್ಕೊಂಡಿದ್ದಾರೆ ಅಲ್ಲಿ, ಬರ ಬಂದರೆ ದುಡಿಯೋವರೆಗೆ ಕಷ್ಟ, ಬರ ಬಂದರೆ ಅಧಿಕಾರವರೆಗೆ ಲಾಭ. ಅದು ಇದರಲ್ಲೂ ಕೂಡ ಅವ್ರು ಲಾಭ ಮಾಡ್ಕೊಳ್ಳೋದು ನೋಡ್ತಿರ್ತಾರೆ. ಒಂದು ಹೇಳ್ತೇವೆ, ಕರ್ನಾಟಕದಲ್ಲಿ ಬರೀ ಅದು ಆಗ್ತಾನೆ ಬಂದಿದೆ. ಯಾವ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳು ಇದು ಮಾಡ್ತಾ ಇದ್ದಾವೆ. 37% ನೀರಾವರಿ ಇದೆ. ನಾವು ಹೇಳ್ತಾ ಇದ್ವಿ, ಬರ ಎದುರಿಸ್ಬೇಕಾದ್ರೆ ಅಂತರ್ಜಲನ ಹಿಗ್ಗಿಸ್ಬೇಕಾದ್ರೆ ಏನು ಮಾಡಬೇಕು ಕಾರ್ಯಕ್ರಮಗಳು ಅಂತಿದ್ವಿ. ನಾವು ಬರ ಬಂದಾಗ ಈ ಥರ ಕಾರ್ಯಕ್ರಮ ಅಲ್ಲ, ಬರವನ್ನು ಕರ್ನಾಟಕದಲ್ಲಿ ನಾವು ಹೆಂಗೆ ಬಲವಾಗಿ ಎದುರಿಸ್ತೀವಿ, ಬರ ಬಂದಾಗಲೂ ಕೂಡ ನಾವು ಸಸ್ಟೈನೇಬಲ್ ಹೆಂಗೆ ಕೊಡ್ತೀವಿ ಅನ್ನೋದಕ್ಕೆ ಬೇಕಾದ ಎಷ್ಟು ಯೋಜನೆಗಳನ್ನು 16 ವರ್ಷ ಇಟ್ಕೊಂಡು ಪ್ಲಾನ್ ಮಾಡಬೇಕು. ಅದು ಈಗ ಕೆರೆ ಕಟ್ಟೆಗಳು ನೋಡಿಸ್ಕೋಬೇಕು, ಸಣ್ಣ ನೀರಾವರಿ. ನಾನು ಹೇಳೋದು ಸ್ವಲ್ಪ ನಟರಾಜ್ ಗೌಡ್ರಿಗೆ ಬೇಜಾರಾಗ್ಬೋದು. ನಾಗೇಂದ್ರ ಅವರೇ, ನಾನು ಹೇಳೋದು ನಟರಾಜ್ ಗೌಡ್ರಿಗೆ ಬೇಜಾರಾಗ್ಬೋದು. ಅವ್ರ ಹತ್ರ ಖಂಡಿತವಾಗ್ಲೂ ರಾಜಕಾರಣಿಗಳ ಹತ್ರ ನೀಲಿ ನಕ್ಷೆ ಇದೆ. ಇನ್ನೊಂದು 20 ವರ್ಷಕ್ಕೆ ನನ್ನ ತಲೆಮಾರಿಗೆ ನಾನು ಎಷ್ಟು ಆಸ್ತಿ ಮಾಡಬೇಕು, ನಾನು ಇನ್ನೊಂದು 20 ವರ್ಷಕ್ಕೆ ನಾನು ಇನ್ನೆಷ್ಟು ದುಡ್ಡು ಇನ್ನೆಷ್ಟು ತಲೆಮಾರಿಗೆ ಮಾಡಿಟ್ಟಿರ್ಬೇಕು, ಇದರ ನೀಲಿ ನಕ್ಷೆ ಪ್ರತಿಯೊಬ್ಬ ರಾಜಕಾರಣಿ ಹತ್ರನೂ ಇದೆ. ಪ್ರತಿಯೊಬ್ಬ ರಾಜಕಾರಣಿ ಇಲ್ಲ, ಅದಲ್ಲ, ಅದು ಉದ್ಯಮಿಗಳ ಉದ್ಯಮಿ ಇಸ್ ಡಿಫರೆಂಟ್ ನಟರಾಜ್ ಗೌಡ್ರೆ. ಉದ್ಯಮಿ ಬ್ಲೂ ಪ್ರಿಂಟ್ ಇಸ್ ಡಿಫರೆಂಟ್ ಅಂಡ್ ಪಾಲಿಟಿಷಿಯನ್ ಬ್ಲೂ ಪ್ರಿಂಟ್ ಇಸ್ ಡಿಫರೆಂಟ್ ಅಲ್ವಾ ನಟರಾಜ್ ಗೌಡ್ರೆ? ಇಲ್ಲ ಆತರ ಏನಿಲ್ಲ. ಸೇವೆ, ಜನಪ್ರತಿನಿಧಿಗಳಾಗಬೇಕು, ಒಳ್ಳೆ ಹೆಸರು ಮಾಡ್ಬೇಕನ್ನೋದು ಯೋಚನೆ ಮಾಡಿರ್ತಾರೆ. ಅದು ಉದ್ಯಮಿಗಳು ಮಾಡ್ತಾರೆ. ಕೆಲವು ಉದ್ಯಮಿಗಳು ರಾಜಕಾರಣಿಗಳು ಇಬ್ರು ಇರ್ಬೋದು. ನಾನು ಬಿಜೆಪಿ ಹೋಗ್ತಾ ಇರೋದು, ಉದ್ಯಮಿಗಳೆಲ್ಲ ರಾಜಕಾರಣಿಗಳೇ ನಟರಾಜ್ ಗೌಡ್ರೆ. ರಾಜಕಾರಣದ ಬ್ಲಾಕ್ ಮನಿ ತಗೊಂಡೋಗಿ ಉದ್ಯಮಕ್ಕೆ ಹಾಕೋದಿಲ್ಲ, ಉದ್ಯಮದ ಬ್ಲಾಕ್ ಮನಿ ತಗೊಂಬಂದ್ ರಾಜಕಾರಣಕ್ಕೆ ಹಾಕೋದು ನಟರಾಜ್ ಗೌಡ್ರೆ. ನಮ್ಗೆ ಅದೆಲ್ಲ ಮಾಹಿತಿ ಇಲ್ಲ, ಅದೆಲ್ಲ ಬ್ಲಾಕ್ ಮನಿ, ಅದೆಲ್ಲ ವೈಟ್ ಮನಿ ನಮ್ಗೆ ಗೊತ್ತೇ ಇಲ್ಲ. ನಮ್ಗೆ ಅವೆಲ್ಲ ಆಯ್ತು, ಇಟ್ಸ್ ಓಕೆ. ಇಲ್ಲ, ನಿಮ್ಗೆ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಅಂತ ಹೇಳ್ತಿಲ್ಲ. ಯು ಆರ್ ಅ ವೆರಿ ಗುಡ್ ಪಾಲಿಟಿಷಿಯನ್, ಐ ಡು ಅಂಡರ್ಸ್ಟ್ಯಾಂಡ್. ನಾನು ನಿಮ್ಗೆ ಹೇಳ್ತಾ ಇಲ್ಲ ನಟರಾಜ್ ಗೌಡ್ರೆ. ನೋ ಓನ್ಲಿ ಟು ಸರ್ವ್ ಪೀಪಲ್. ಏನೋ ಕೊರತೆ ಇದ್ರೆ, ಎಲ್ಲರೂ ತೊಂದರೆ ಇದ್ರೆ ಅದನ್ನ ಸರಿ ಮಾಡ್ಕೊಂಡು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ರೈತರ ಅನುಕೂಲಕ್ಕೆ ಮಾಡೋದಕ್ಕೆ ಒಳ್ಳೆ ಇಷ್ಟಪಡ್ತೀವಿ.